ಒಂದು ಪುಟಾಣಿ ಹಾಗಲಕಾಯಿ ಇದೆ. ಆ ಹಾಗಲಕಾಯಿನ ತೊಗೊಂಡು ಈಗ ಇದರಲ್ಲಿ ಪೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಫ್ರೈ ಆಯಿತಾ. ಸೊ ಇಷ್ಟೇ ಹಾಗಲಕಾಯಿ ಇದೆ, ಒಬ್ಳಿಗೆ ಅಲ್ವಾ ಸಾಕಾಗುತ್ತೆ. ಸೊ ಇದನ್ನು ಹೀಗೆ ಫಸ್ಟ್ ಕಟ್ ಮಾಡ್ಕೊಬೇಕು. ಇಲ್ಲಿ ನನ್ನ ಮಗಳಿದ್ದಾಳೆ, ಕಾಲ ಹತ್ರ ಬಂದಿದ್ದಾಳೆ. ಇಲ್ಲಿ ನೋಡಿ, ಹಾಯ್ ಹಾಯ್ ಹಾಯ್. ಓಕೆ, ಇಲ್ಲೇ ಇರು, ಕೆಳಗಿರು ಕೆಳಗಿರು. ಯಾಕೆ ಆ್ಯಕ್ಚುಲಿ ಈ ಥರ ಹಾಗಲಕಾಯಿನ ಸಿಪ್ಪೆ ತಗೊಂಡು ತೆಗಿಬೇಕು. ಸಿಪ್ಪೆನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗಳನ್ನಲ್ಲಿ ಆಟಾಡೋಕ್ಕೆ ಆಟ ಸಾಮಾನು ಕೊಟ್ಬಿಟ್ಟು ನಾನಿಲ್ಲಿ ಪಟ ಮಾಡ್ಕೊಳ್ಳೋಣ ಅಂತ ಇವಾಗ ಅದರದ್ದು ಹಾಗಲಕಾಯಿದು ಸಿಪ್ಪೆನ ತೆಗಿತಾ ಇದ್ದೀನಿ. ಅಂದರೆ ಕಂಪ್ಲೀಟಾಗಿ ತೆಗಿಬೇಕು ಅಂತ ಇಲ್ಲ, ಸ್ವಲ್ಪ ಮೇಲೆ ತೆಗೆದ್ರೆ ಸಾಕು. ಆವಾಗ ಅದು ಕಹಿ ಏನಾಗಲ್ಲ ನಮಗೆ. ಆ್ಯಕ್ಚುಲಿ ಹಾಗಲಕಾಯಿ ತಿನ್ನೋಕೆ ಇಷ್ಟಪಡ್ತಿರೋರಿಗೆ ಈ ಥರ ಪೊಡಿ ಅಂದರೆ ಫ್ರೈ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಥರ ನೀಟಾಗಿ ಸಿಪ್ಪೆ ಮೇಲೆ ತೆಕ್ಕೊಂಡಾಯಿತು. ಸೊ ಈಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡಾಗಿಯೂ ಕಟ್ ಮಾಡ್ಕೋಬೋದು, ಉದ್ದನೂ ಕಟ್ ಮಾಡ್ಕೋಬೋದು, ನಮ್ಗೆ ಹೇಗೆ ಬೇಕು ಹಾಗೆ. ಸೊ ಒಂದು ಮೀಡಿಯಮ್ ಅದಕ್ಕೆ ಅಂದರೆ ಬೇಯಬೇಕಲ್ವ ಅದು. ಸೊ ಮೀಡಿಯಮ್ ಇದಕ್ಕೆ ನಾವು ಕಟ್ ಮಾಡ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ನೋಡಿ ಇಷ್ಟು ಅಗಲವಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಿಂಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಅದರೊಳಗೆ ಬೀಜ ಇರುತ್ತೆ. ಸೊ ಅದನ್ನು ತಕ್ಕೊಳ್ತಾ ಇದ್ದೀನಿ ನಾನು, ಬಿಕಾಸ್ ನಂಗೆ ಕಹಿ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಬೀಜನ ತಕ್ಕೊಂಡು ಸೊ ಈ ಥರ ರೌಂಡಿಗೆ ಇಟ್ಕೋತಾ ಇದ್ದೀನಿ. ಸೊ ಇಷ್ಟಾದಮೇಲೆ ಸೊ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ಮೇಲೆ ಅಚ್ಕಾರದ ಪುಡಿ, ಸ್ವಲ್ಪ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಕಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಅದನ್ನು ಒಂದು ಮಿಕ್ಸ್ ಕೊಡಬೇಕು. ಅಂದರೆ ನಾವು ಸುಮ್ಮನೆ ಕೈಯಲ್ಲಿ ಮಿಕ್ಸ್ ಕೊಡ್ಬೋದು, ಇಲ್ಲ ಬೌಲ್ನೇ ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸಿದ್ರೆ ಅದೇ ತಂತಾನೆ ಅದು ಮಿಕ್ಸ್ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ನಾನೀಗ ಮಾಡ್ತಾಯಿದ್ದೀನಲ್ಲ, ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಾದಮೇಲೆ ಒಂದು 5 ನಿಮಿಷ ಎತ್ತಿಡಿ. ಸೊ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಹಿಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆಗೋಕ್ಕೆ ಬಿಡಬೇಕು. ಇಲ್ಲಿ ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಏನು ನಾವು ಹಾಗಲಕಾಯಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಈ ಥರ ಡಿಪ್ ಮಾಡಬೇಕು. ಸೊ ಈ ಥರ ರವೆಯಲ್ಲಿ ಅದನ್ನು ಡಿಪ್ ಮಾಡಿ ಸೊ ಎಲ್ಲನೂ ಇದೇ ಥರ ಹಂಚ ಮೇಲೆ ಹಾಕ್ಕೊಂಡ್ರೆ ಸೊ ಮೇಲ್ಗಡೆ ಎಣ್ಣೆನ ಸವರ್ಕೊಳ್ಳಿ, ಅಂದರೆ ಎಣ್ಣೆನ ಸಿಂಪಡಿಸ್ಕೊಳ್ಳಿ. ಸೊ ನೀಟಾಗಿ ಫ್ರೈ ಆಗುತ್ತೆ. ಸೊ ಉಲ್ಟಾ ಇನ್ನೊಂದು ಸೈಡೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೋಡ್ತಾನೆ ಇರಬೇಕು ಅಂತಿಲ್ಲ, ಒಂದು 5 ನಿಮಿಷ ಹಿಂಗೆ ಇಟ್ಬಿಟ್ಟು ಒಂದ್ಸಲ ಉಲ್ಟಾ ಮಾಡಿದ್ರೆ ಆಯಿತು, ಅದು ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಸೊ ಹಾಗಲಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ, ತಿನ್ನೋಕ್ಕೆ ಕಷ್ಟಪಡ್ತಾರೋ ಅವ್ರು ಈ ಥರ ಮಾಡ್ಕೊಂಡು ತಿಂದರೆ ರುಚಿಯಾಗಿ ತಿನ್ಬೋದು. ಸೊ ಹಾಗಲಕಾಯಿ ಫ್ರೈ ಪೋಡಿ ಇಟ್ಸ್ ರೆಡಿ.